ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಮದುವೆ ಫಿಕ್ಸ್. ಯಾವಾಗ? ಹುಡುಗ ಯಾರು? ಮೋಹಕ ತಾರೆ ರಮ್ಯಾಗೆ ಕಂಕಣ ಬಲ ಕೂಡಿ ಬಂತ. ಏನಿದು ಹೊಸ ರೂಮರ್ಸ್? ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮದುವೆಗೆ ಸದ್ದಿಲ್ಲದೆ ತಯಾರಿ ನಡೀತಿದ್ಯಾ? ಇಷ್ಟರಲ್ಲೇ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೂ ಕೂಡ ಸಜ್ಜಾಗಿದ್ದಾರಂತೆ ನಟಿ ರಮ್ಯಾ. ನಮಸ್ಕಾರ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಮದುವೆ ಫಿಕ್ಸ್. ಯಾವಾಗ? ಹುಡುಗ ಯಾರು? ಮೋಹಕ ತಾರೆ ರಮ್ಯಾಗೆ ಕಂಕಣ ಬಲ ಕೂಡಿ ಬಂತ. ಏನಿದು ಹೊಸ ರೂಮರ್ಸ್? ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮದುವೆಗೆ ಸದ್ದಿಲ್ಲದೆ ತಯಾರಿ ನಡೀತಿದ್ಯಾ? ಇಷ್ಟರಲ್ಲೇ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೂ ಕೂಡ ಸಜ್ಜಾಗಿದ್ದಾರಂತೆ ನಟಿ ರಮ್ಯಾ. ಎಸ್, ನಟಿ ರಮ್ಯಾ ಮದುವೆ ಯಾವಾಗ? ನಟಿ ರಮ್ಯಾ ಮದುವೆ ಯಾವಾಗ ಅಂತ ಟೆನ್ಷನ್ ಮಾಡ್ಕೊಳ್ತಿದ್ದಂತಹ ಅಭಿಮಾನಿಗಳ ಚಿಂತೆಗೆ ಈಗ ಒಂದು ಕಡೆ ಪುಲಿ ಸ್ಟಾಪ್ ಇದ್ದಂತೆ ಕಾಣಿಸ್ತಿದೆ. ಹೌದು, ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟನೆ ಶುರು ಮಾಡಿದಾಗ ಹುಟ್ಟಿದ ಮಕ್ಕಳಿಗೂ ಕೂಡ ಈ ಸಮಯದಲ್ಲಿ ಮದುವೆಯಾಗಿ ಮಕ್ಕಳಾಗಿದೆ. ಆದರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಕುತ್ತಿಗೆಗೆ ಮಾತ್ರ ಇನ್ನೂ ಕೂಡ ತಾಳಿ ಬಿದ್ದಿಲ್ಲ ಅಂತ ಅಭಿಮಾನಿಗಳು ಚಿಂತೆಯನ್ನ ಮಾಡ್ತಿದ್ರು. ಅಭಿಮಾನಿಗಳು ಹೀಗೆ ಚಿಂತೆಯನ್ನ ಮಾಡುವಾಗಲೇ ರಮ್ಯಾ ಮದುವೆ ಫಿಕ್ಸ್. ಸ್ಯಾಂಡಲ್ವುಡ್ ಕ್ವೀನ್ ಹುಡುಗನ ಮೋಹಕ ತಾರೆ ರಮ್ಯಾ ಮದುವೆ ಬಗ್ಗೆ ಕೋಟ್ಯಾಂತರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನ ಮೂಟೆಯನ್ನ ಇಟ್ಕೊಂಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳ ಮೂಲಕ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ರು ಮೋಹಕ ತಾರೆ ರಮ್ಯಾ ಅವರು. ಹೀಗೆ ಈ ನಟಿಗೆ ಈಗಾಗಲೇ ವಯಸ್ಸು 42 ದಾಟಿದ್ದು ಮದುವೆ ಯಾವಾಗ ಗುರು ಅಂತ ಅಭಿಮಾನಿಗಳು ತೀವ್ರ ಚರ್ಚೆಯನ್ನ ಮಾಡ್ತಿದ್ರು. ಹೀಗಿದ್ದಾಗಲೇ ರಮ್ಯಾ ಮತ್ತು ಆ ಹುಡುಗ ಅಪ್ಪಿಕೊಂಡಿದ್ದಾರೆ. ನಟಿ ರಮ್ಯಾ ಅವರು ಅದೆಷ್ಟು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ರು ಅಂದ್ರೆ ರಮ್ಯಾ ಅವರಿಗೆ 10 ಬಿರುದು ನೀಡಿ ಗೌರವಿಸ್ತಾರೆ. ಅವರ ಅಭಿಮಾನಿಗಳ ಪ್ರೀತಿಗೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಮೋಹಕ ತಾರೆ ಕ್ವೀನ್, ಸ್ಯಾಂಡಲ್ವುಡ್ ಕ್ವೀನ್, ಹೀಗೆ ಕೋಟಿ ಕೋಟಿ ಅಭಿಮಾನಿಗಳಿಂದ ನಟಿ ರಮ್ಯಾ ಸ್ಪೆಷಲ್ ಆಗಿ ಬಿರುದನ್ನ ಪಡೆದುಕೊಂಡು ಗಮನವನ್ನ ಸೆಳೆದಿದ್ದಾರೆ. ಹೀಗಿದ್ದಾಗಲೇ ಅವರ ಹುಟ್ಟುಹಬ್ಬವೂ ಕೂಡ ಇನ್ನೇನು ಸಮೀಪಿಸ್ತಾ ಇದೆ. ಇದೇ ದಿನ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಜೊತೆ ಅಪ್ಪಿಕೊಂಡು ನಿಂತಿರುವ ಫೋಟೋ ಒಂದು ವೈರಲ್ ಆಗಿದೆ. ರಮ್ಯಾ ಫೋಟೋ ಹಾಕಿದ ಸಂಜೀವ್ ಯಾರೂ ಅಲ್ಲ. ಅಂದ ಹಾಗೆ ನಟಿ ರಮ್ಯಾ ಅವರ ಸ್ಪೆಷಲ್ ಫೋಟೋ ಒಂದು ಇದೀಗ ಫುಲ್ ವೈರಲ್ ಆಗಿ ಇಡೀ ಇಂಟರ್ನೆಟ್ ಗಮನವನ್ನ ಸೆಳೀತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಜೊತೆಗೆ ಅಪ್ಪಿಕೊಂಡು ನಿಂತಿರುವ ಫೋಟೋ ಒಂದನ್ನ ಇದೀಗ ಸಂಜೀವ್ ಅನ್ನುವಂಥ ಅಕೌಂಟ್ ಮೂಲಕ ಪೋಸ್ಟ್ ಮಾಡಲಾಗಿದೆ. ಈ ಫೋಟೋ ಇದೀಗ ಹಲ್ಚಲನ್ನ ಕ್ರಿಯೇಟ್ ಮಾಡಿದ್ದು ಎಲ್ಲೆಲ್ಲೂ ಹವಾವನ್ನ ಸೃಷ್ಟಿ ಮಾಡಿದೆ. ಅಲ್ಲದೆ ರಮ್ಯಾ ಅವರ ಅಭಿಮಾನಿಗಳಿಗೆ ಏನು ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಫೋಟೋದಲ್ಲಿ ಇರುವುದು ಯಾರು ಅನ್ನುವ ಪ್ರಶ್ನೆಗಳಿಗೆ ನಟಿ ರಮ್ಯಾ ಇನ್ನೂ ಕೂಡ ಅಧಿಕೃತ ಉತ್ತರವನ್ನ ಕೊಟ್ಟಿಲ್ಲ. ಹೀಗಾಗಿ ಕುತೂಹಲ ಡಬಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಫೋಟೋ ಬಗ್ಗೆ ಮೂಡಿರುವ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ನಿರೀಕ್ಷೆಯೂ ಕೂಡ ಇದೆ. ನೋಡಿ, ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಒಂದು ಕಡೆ ರಮ್ಯಾ ಅವರು ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸ್ಯಾಂಡಲ್ವುಡ್ನ ಕ್ವೀನ್ ನಟಿ ರಮ್ಯಾ ಮದುವೆ ಆಗುವುದಕ್ಕೆ ಒಂದು ಕಡೆ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಫೋಟೋ ಏನೋ ಹರಿಬಿಟ್ಟಾಯ್ತು. ಭಾರಿ ದೊಡ್ಡ ಸಂಚಲನಕ್ಕೆ ಕೂಡ ಕಾರಣವಾಗಿದೆ ಆ ಫೋಟೋ. ತಮ್ಮ ಸಿನಿಮಾಗಳ ಮೂಲಕ ಸಿನಿ ರಸಿಕರ ಎದೆಯಲ್ಲಿ ತಂಗಾಳಿಯನ್ನ ಎಬ್ಬಿಸಿರುವ ನಟಿ ರಮ್ಯಾ ಮದುವೆ ಆಗ್ತಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ಗಳು ಕೂಡ ಸಿಕ್ಕಿದೆ. ಇಂತಹ ಸಮಯದಲ್ಲೇ ಮತ್ತೊಂದು ಸುದ್ದಿ ಈಗ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ನಟಿ ರಮ್ಯಾ ತಮ್ಮ ಹುಡುಗನ ಜೊತೆಗೆ ಜಗತ್ತಿನಾದ್ಯಂತ ಒಂದು ರೌಂಡ್ ಹಾಕ್ತಾ ಇರುವ ಫೋಟೋಸ್ಗಳು ಕೂಡ ಫುಲ್ ವೈರಲ್ ಆಗ್ತಾ ಇದೆ. ರಮ್ಯಾ ಅವರ ಪಕ್ಕ ಅಭಿಮಾನಿಗಳು ಈ ಫೋಟೋಸ್ ಅನ್ನ ಶೇರ್ ಮಾಡಿಕೊಂಡು ಖುಷಿ ಸುದ್ದಿಯನ್ನ ಹಂಚಿಕೊಳ್ತಿದ್ದಾರೆ. ಹೌದು ನೋಡಿ, ಮೋಹಕ ತಾರೆ ರಮ್ಯಾಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎನ್ನಲಾಗ್ತಾ ಇದೆ. ಈ ರೂಮರ್ಸ್ಗಳು ಕೂಡ ಸೌಂಡ್ ಮಾಡ್ತಾ ಇದೆ. ನಟಿ ರಮ್ಯಾ ಅವರು ಇದೇ ವರ್ಷ ಹಸಿಮಣೆಯನ್ನ ಹೇರುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮದುವೆ ಬಗ್ಗೆ ನಾನಾ ಸುದ್ದಿಗಳು ಹರಿದಾಡ್ತಾನೆ ಇರುತ್ತೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಇದೇ ವರ್ಷ ಮದುವೆ ಆಗ್ತಾರೆ. ಯಾಕಂತಂದ್ರೆ ವಯಸ್ಸು 42 ಆಯ್ತು. ಇನ್ನು ಯಾವಾಗಪ್ಪ ಮದುವೆ ಆಗ್ತಾರೆ? ನಾವು ಕೂಡ ನಮ್ಮ ನಟಿಯ ನಿಶ್ಚಿತಾರ್ಥ ಮದುವೆಯನ್ನ ನೋಡ್ಬೇಕು ಅಂತ ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಆದ್ರೆ ಇದೀಗ ನಟಿ ರಮ್ಯಾ ಅವರು ಉದ್ಯಮಿ ಒಬ್ಬರನ್ನ ಕೈ ಹಿಡಿಯಲಿದ್ದಾರೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಆ ಉದ್ಯಮಿ ಯಾರು ಅನ್ನುವ ವಿಚಾರ ಇನ್ನೂ ಕೂಡ ಗುಟ್ಟು ರಟ್ಟಾಗಿಲ್ಲ. ಹುಡುಗನ ಬಗ್ಗೆ ಗುಟ್ಟು ಬಿಟ್ಕೊಟ್ಟಿಲ್ಲ. ರಮ್ಯಾ ಮದುವೆ ವಿಚಾರ ಮಾತ್ರ ಸದ್ಯದಲ್ಲೇ ರಿವೀಲ್ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇತ್ತು. ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಅವರಿಗೆ 42 ಆದ್ರೂ ಕೂಡ ಮದುವೆ ಯಾಕಾಗ್ತಿಲ್ಲ ಅನ್ನುವ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇರುವಂತದ್ದು. ಸೊ ಹಾಗಾಗಿ ವಯಸ್ಸಿಗೆ ಗುಡ್ ಬೈ ಅನ್ನ
ಹೇಳೋದಕ್ಕೆ ರಮ್ಯಾ ಮುಂದಾಗ್ತಿದ್ದಾರೆ. ಮದುವೆ ವಿಚಾರದಲ್ಲಿ ನಟಿ ಹಲವು ಬಾರಿ ತಮಾಷೆ ಮಾತುಗಳನ್ನ ಆಡ್ತಾ ರೂಮರ್ಸ್ ಗಳನ್ನ ತಳ್ಳಿ ಹಾಕಿದ್ರು. ಆದ್ರೆ ಈ ಬಾರಿ ಹಾಗೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ಹಲವು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ದೂರ ಉಳಿದಿದ್ದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮತ್ತೆ ಕಂಬ್ಯಾಕ್ ಮಾಡ್ತಿದ್ದಾರೆ. ಜೊತೆಗೆ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ನಿರ್ಮಾಣ ಸಂಸ್ಥೆ ಮೂಲಕ ಹೊಸ ಸಿನಿಮಾಗಳ ನಿರ್ಮಾಣಕ್ಕೂ ಕೂಡ ಮುಂದಾಗಿದ್ದಾರೆ. ಇದೀಗ ಮೋಹಕ ತಾರೆ ರಮ್ಯಾ ಜರ್ನಿ ಆರಂಭ ಆಗಿ 20 ವರ್ಷ ಕಳೆದಿದೆ. ಕನ್ನಡ ಸಿನಿಮಾ ರಂಗಕ್ಕೆ ಅನೇಕ ಹಿಟ್ ಸಿನಿಮಾಗಳನ್ನ ನೀಡಿದ ರಮ್ಯಾ ಈಗಲೂ ಕೂಡ ಅಭಿಮಾನಿಗಳ ನೆಚ್ಚಿನ ನಟಿಯಾಗಿ ಮೆರೀತಾ ಇದ್ದಾರೆ. ಸ್ಯಾಂಡಲ್ವುಡ್ ಕ್ವೀನ್ ಆಗಿರುವ ಮೋಹಕ ತಾರೆ ರಮ್ಯಾಗೆ ಈ ಪಟ್ಟ ಸುಲಭವಾಗಿ ಸಿಕ್ಕಿಲ್ಲ. 20 ವರ್ಷಗಳ ತನ್ನ ಸಿನಿ ಕೆರಿಯರ್ನಲ್ಲಿ ರಮ್ಯಾ ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ. ಸಿನಿಮಾ ಸಕ್ಸಸ್ ಜೊತೆಗೆ ಫೇಲ್ಯೂರ್ಸ್ಗಳು ಕೂಡ ಕಂಡಿದ್ದಾರೆ, ಪಾಠವನ್ನ ಕಲಿತಿದ್ದಾರೆ. ಕನ್ನಡದ ಸೂಪರ್ ಸ್ಟಾರ್ಗಳ ಜೊತೆ ತೆರೆ ಮೇಲೆ ಮಿಂಚಿದ ರಮ್ಯಾ ತೆಲುಗು ಹಾಗೆ ತಮಿಳು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. 2003ರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಅಭಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಸಿನಿ ಪಯಣವನ್ನ ಆರಂಭ ಮಾಡಿದ್ರು. ಅಭಿ ಚಿತ್ರ ಭರ್ಜರಿ ಪ್ರದರ್ಶನವನ್ನ ಕಾಣಿತು. ಬಳಿಕ ರಮ್ಯಾ ಮಾಡಿ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಮೂಲಕ ಸೂಪರ್ ಹಿಟ್ ಅನ್ನು ಕೂಡ ತಂದುಕೊಟ್ರು. ಚಂದನವನದಲ್ಲಿ ಚಂದುಳ್ಳಿ ಚೆಲುವೆಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಯಿತು. ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ಚೈತ್ರಕಾಲ ಶುರುವಾಯಿತು. ಆಕಾಶ್, ಅಮೃತಧಾರೆ, ಆದಿ, ಸೇವಂತಿ, ಲಕ್ಕಿ, ಮುಸ್ಸಂಜೆ ಮಾತು, ಜೊತೆಯಲ್ಲಿ ಸಂಜು ವೆಟ್ಸ್ ಗೀತಾ ಸೇರಿದಂತೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿ ರಮ್ಯಾ ನಟಿಸಿದ್ದಾರೆ. 2 ದಶಕಗಳಿಂದ ಸ್ಯಾಂಡಲ್ವುಡ್ ಕ್ವೀನ್ ಆಗಿ ಮೆರೆದಿದ್ದಾರೆ. ಬಣ್ಣದ ಲೋಕಕ್ಕೆ ಬ್ರೇಕ್ ಕೊಟ್ಟು ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಟ್ಟು ಬಳಿಕ ಮತ್ತೆ ಕಂಬ್ಯಾಕ್ ಮಾಡಿರುವ ರಮ್ಯಾಗೆ ಈಗಲೂ ಕೂಡ ಅಪಾರ ಅಭಿಮಾನಿ ಬಳಗ ಇದೆ. ರಮ್ಯಾ ಅವರು ಕೇವಲ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. 2011ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು 2013ರ ಉಪಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಮೊದಲ ಬಾರಿಗೆ ಲೋಕಸಭಾ ಪ್ರವೇಶವನ್ನ ಮಾಡಿತು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಮದುವೆ ಇನ್ನೇನು ಸಮೀಪದಲ್ಲಿದ್ದು ಅವರ ನಿಶ್ಚಿತಾರ್ಥದ ದಿನಾಂಕ ಕೂಡ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಆ ಸುದಿನ ಯಾವಾಗ ಬರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರೆಗಿನ ರೆಬಲ್ ಟಿವಿ. ನೋಡ್ತಾ ಇರಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.